ಬೆಂಗಳೂರಿನ ಬೆಳ್ಳಂದೂರು ಎಟಿಎಂ ದರೋಡೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. 6.5 ಲಕ್ಷ ಹಣ ಕಳುವಾಗಿದೆ ಎಂದು ಬ್ಯಾಂಕ್ ಸಿಬ್ಬಂದಿ ದೂರು ನೀಡಿದ್ರು. ಈ ಸಂಬಂಧ ಪೊಲೀಸರು ತನಿಖೆ ನಡೆಸ್ತಾ ಇದ್ದಂತೆ ಏಜೆನ್ಸಿಯವರ ಕಳ್ಳಾಟ ಬಯಲಾಗಿದೆ. ಎಟಿಎಂಗೆ ಹಣ ಹಾಕದೆ ದರೋಡೆಯಾಗಿದೆ ಎಂದು ಸಿಬ್ಬಂದಿ ದೂರನ್ನ ಕೊಟ್ಟಿದ್ರು. ಇನ್ನು ಸಿಸಿ ಕ್ಯಾಮೆರಾ ಪರಿಶೀಲನೆ ವೇಳೆ ಏಜೆನ್ಸಿಯವರ ಕಳ್ಳಾಟ ಬಯಲಾಗಿದೆ. ಫೀಲ್ಡ್ ಆಪರೇಷನ್ ಮ್ಯಾನೇಜರ್ ಪ್ರತಾಪ್, ಎಟಿಎಂ ಆಫೀಸರ್ ಪವನ್ ಕಲ್ಯಾಣ್, ಸೆಕ್ಯೂರ್ ವ್ಯಾಲ್ಯೂ ಕಂಪನಿ ಎಟಿಎಂ ಇನ್ಚಾರ್ಜ್ ಧರ್ಮೇಂದ್ರ, ಸೆಕ್ಯೂರ್ ವ್ಯಾಲ್ಯೂ ಕಂಪನಿ ಮಡಿವಾಳ ಬ್ರಾಂಚ್ನ ಹೆಡ್ ರಾಘವೇಂದ್ರ, ಸೆಕ್ಯೂರ್ ವ್ಯಾಲ್ಯೂ ಕಂಪನಿ ಸಹಾಯಕ ವ್ಯವಸ್ಥಾಪಕ ಮಹೇಶ್ನನ್ನ ಸೆರೆ ಹಿಡಿಯಲಾಗಿದೆ. ಬೆಳ್ಳಂದೂರು ಠಾಣೆ ಪೊಲೀಸರಿಂದ ಈ 5 ಆರೋಪಿಗಳ ಬಂಧನವಾಗಿದೆ. ಜುಲೈ 7ರಂದು ಬೆಳ್ಳಂದೂರು ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಬಂದಿದ್ದಂತಹ ಗ್ಯಾಂಗ್ ಬೆಡ್ಶೀಟ್ ಅನ್ನು ಹಾಕೊಂಡು ಎಟಿಎಂನಲ್ಲಿ ಕಳವು ಮಾಡಿತ್ತು. ಈ ಗ್ಯಾಂಗ್ ಬೆಡ್ಶೀಟ್ ಗ್ಯಾಂಗ್ಗೆ ಸಿಕ್ಕಿದ್ದು ಕೇವಲ 5,000 ರೂಪಾಯಿ ಮಾತ್ರ. ಆದರೆ ಬ್ಯಾಂಕ್ ಸಿಬ್ಬಂದಿ 16.5 ಲಕ್ಷ ಕಳುವಾಗಿದೆ ಅಂತ ದೂರನ್ನ ಕೊಟ್ಟಿದ್ರು. ಬ್ಯಾಂಕ್ ಸಿಬ್ಬಂದಿ ದೂರಿನ ನಂತರ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಲಾಗುತ್ತೆ. ಪರಿಶೀಲನೆಯ ಸಂದರ್ಭದಲ್ಲಿ ಏಜೆನ್ಸಿಯ ಕಳ್ಳಾಟ ಬಯಲಾಗಿದೆ.